ಅಂದ್ರೆ ಕೆಲವೊಂದು ಬಗ್ಗೆ ಬೇಕಾದ್ರೆ ಅದನ್ನ ಕಟ್ಕೊಂಡು ನಿಮ್ಗೆ ಕಲಿಸ್ಕೊಡ್ತೀನಿ ನಾನು. ಈ ಲೋಕಲ್ ಹುಡುಗರೆಲ್ಲ ಯೂಟ್ಯೂಬ್ ಚಾನಲ್ಸ್ ಇದ್ರಲ್ಲೆಲ್ಲ ಒಂದು ಕೆಲಸ ಮಾಡಿದ್ರೆ ಒರಿಜಿನಲ್ ವಿಡಿಯೋ ಎಲ್ಲ ಇದು ಮಾಡಿಬಿಟ್ಟು ಕಲಿಸ್ಲಿಕ್ಕೆ ಆಮೇಲೆ BTV ಬಳ್ಳಾರಿ ಆಗ್ತಿದೆ ಅದನ್ನ ತೆಗಿಸಿ ಅದಲ್ಲದೆ ಒರಿಜಿನಲ್ ಕಲಿಸಿದ್ದಾರೆ ಅದನ್ನ ಎಷ್ಟೊಂದು 5 ನಿಮಿಷದಲ್ಲಿ ಮಾಡ್ಬೋದು ಮಾಡಿ ಎಲ್ಲರೂ ಅವರು ತೆಲುಗಲ್ಲಿ ಮಾತಾಡಿದ್ರು. ಮೋಸ್ಟ್ಲಿ ಕೆಲವೊಬ್ಬರಿಗೆ ಲೋಕಲ್ ಬಳ್ಳಾರಿ ಅವರಿಗೆ ಕ್ಯಾಚ್ ಆಗುತ್ತೆ. ಮತ್ತೆ ಅವನ ಕೆಟ್ಟ ಪದಗಳೇನು ಬಳಸಿದ್ದಾರಿಲ್ಲ ಅದರಲ್ಲಿ ಎಲ್ಲ ಜಾತಿನ ಬಳಸ್ತಾನೆ ಇರ್ತಾನೆ ಬಳಸಿ ಆ ಕಮ್ಯುನಿಟಿ ಹುಡುಗರಲ್ಲಿ ಯಾರು ಅವ್ರ ಜೊತೆಯಲ್ಲಿ ಇದ್ರಲ್ಲ ಸರಿಯಾದ ಸಮಯ ಇವಾಗ ಆಗ್ಬಿಟ್ಟು ಸಿಗೋದಿಲ್ಲ ಅಂತ ಹೇಳಿ ಕೆಟ್ಟ ರಾಮುಲು ಹೆಸರ ಜೊತೆ ಕೆಟ್ಟ ಶಬ್ದಗಳನ್ನು ಬಳಸ್ತಾನೆ ಅವರು ಮಾತಾಡಿದ್ದಾರೆ. ಸತೀಶ್ ರೆಡ್ಡಿ ಅಂದ್ರೆ ನಿಮಗೆ ಅವರು ಟೋಟಲ್ ಪ್ರೀ ಪ್ಲಾನ್ಡ್ ಆಗಿ ಬಂದಿದ್ದಾರೆ ಅನ್ನೋದಕ್ಕೆ ಇವು ನಿಮಗೆ ಸಾಕ್ಷಿ. ಯಾವುದು ಕೂಡ ನಿಮಗೆ ಅಂದ್ರೆ ಅಲ್ಲೇನು ಅವ್ರ ಮನೆ ಹತ್ರ ನಾವು ಹೋಗ್ತೀವಿ ಬ್ಯಾನರ್ ಹಾಕೋ ಪ್ರಯತ್ನ ಮತ್ತೆ ಇನ್ನೊಂದ್ಸಲ ಮಾಡೋಣ. ಸಂಜೆ ಮಧ್ಯಾಹ್ನದ್ದು ಪೊಲೀಸರು ಬಂದು ತೆಗಿಸಿದ್ರು. ಇವನಿಗೆ ನಾವೇ ಹೋಗ್ತೀವಿ ಮತ್ತೆ ಅವ್ರು ಬರ್ಲೆ ಅವ್ರು ಬಂದ್ರೆ ಆ ಟೈಮ್ನಲ್ಲಿ ನಾವು ಅನ್ಕೊಂಡಿದ್ದು ನಾನು ಹೇಳಿದ ತಕ್ಷಣ ಫೈಲಿಂಗ್ನಾಗ ಏನಾಗಿದೆ ನನ್ನ ಮೇಲೆ ಅನ್ನೋದು ಒಂದ್ ಕಡೆ ಅಲ್ಲಿ ರಾಮುಲ್ನೇ ಅವ್ನು ಅಟ್ಯಾಕ್ ಮಾಡುತ್ತೆ ಇರ್ತಾರೆ. ಆ ಕ್ಷಣದಲ್ಲಿ ನಾನು ಬಂದಿರುತ್ತೇನೆ ಕಾರಲ್ಲಿ ರಾಮುಲಲ್ಲಿ ಏನು ಇಶ್ಯೂ ಮಾತಾಡ್ತಾ ಇದ್ದೀನಿ ನಾನು ಆ ಸ್ಪಾಟಲ್ಲೇ ನಾನು ಬಂದಲ್ಲಿ ಹೇಳಿದ್ದಿಲ್ಲ. ಆ ಟೈಮ್ನಲ್ಲಿ ಫೈಲಿಂಗ್ ಆಗಿರುತ್ತೆ. ಮತ್ತೆ ಅದೇ ಜನಾರ್ದನ ಬಂದ ಅಂತೇಳಿ ಅವ್ರೇನು ಕೂಗಾಡಿದ್ರು. ಆ ಟೈಮ್ನಲ್ಲಿ ಫೈಲಿಂಗ್ ಬಟ್ ರಾಮುಲ್ ಮೇಲೆ ಮಾಡ್ಲಿಕ್ಕೆ ಧೈರ್ಯ ಮಾಡಲಿಲ್ಲ. ಅವನು ಎಷ್ಟು ವಾಯ್ಸ್ ಹೋಗೋಂಗೆ ಕೂಗಾಡ್ತಾನೆ ಇದೆ. ಅವ್ರಿಗೆ ದೊಡ್ಡ ಬ್ಯಾಟರ್ ನಾಯಕ ಅವನು ಪಾಳೆಗಾರನ ಅವನ ಹೊಡಿರೋ ಅಂತೇಳಿ ಅವನು ಕಂಟಿನ್ಯೂಸ್ ಕೂಗಾಡ್ತಾನೆ ಇದ್ದಾನೆ. ಯಾರು ರಾಮುಲ್ ಮೇಲೆ ಇದು ಮಾಡ್ಲಿಕ್ಕೆ ಯಾರು ಧೈರ್ಯ ಮಾಡಲಿಲ್ಲ ಅಷ್ಟೇ. ಸೊ ನಾನು ಯಾವಾಗ ಬಂದು ಅವಾಗ ಫೈರಿಂಗ್ ಶುರು ಇದು ನಮ್ಗೆಲ್ಲರಿಗೂ ಕೂಡ ನೀವು ನಾವು ಎಲ್ಲರೂ ಕೂಡ ಇದನ್ನು ಊಹಿಸಿಕೊಂಡಿದ್ದೆ. ಅಂದ್ರೆ ಜಸ್ಟ್ ಕನ್ನಡಿಸೋ ತಂತ್ರಕ್ಕೆ ಹೋಗಿ ನೋಡಿ ಲೋಕಲ್ ಪೊಲೀಸ್ ಅವರು ಹೇಳಿದ್ದಾರೆ CID ಇಬ್ಬರು ಕೂಡ ರಾಜ್ಯ ಸರ್ಕಾರದ ಅಡಿಯಲ್ಲೇ ಕೆಲಸ ಮಾಡುವಂಥವ್ರು. ಬಹಳ ಪ್ರಾಮಾಣಿಕ ಅಧಿಕಾರಿಗಳಿದ್ರೆ ಅವರು ಇಷ್ಟೊತ್ತಿಗಾಗಲೇ ಬಂಧನ ಮಾಡಿಬಿಡ್ಬೇಕಾಗಿತ್ತು. ಈ ಕ್ಷಣದಲ್ಲೇ ಬಂಧನ ಮಾಡಿಬಿಡ್ಬೇಕಾಗಿತ್ತು. ಅಂದ್ರೆ ಒಂದು MLA ಸಮಕ್ಷಮದಲ್ಲೇ ಸತೀಶ್ ರೆಡ್ಡಿ ಸಮಕ್ಷಮದಲ್ಲಿ ಅವನೇ ಕೂಗಾಟ ಮಾಡಿ ರಾಮುಲ್ನೇ ಹೊಡೆದು ಸಾಯಿಸಬೇಕು ಅನ್ನೋಂಥ ಒಂದು ಕೂಗಾಟ. ನಾನು ಬಂದ ತಕ್ಷಣ ಫೈರಿಂಗ್ ಮಾಡಿರೋಂಥ ಒಂದು ವಿಚಾರದಲ್ಲಿ ಸತೀಶ್ ರೆಡ್ಡಿನ ಅವನ ಬೆಂಬಲಿಗಿಂದ ಅರೆಸ್ಟ್ ಮಾಡಬೇಕಾಗಿತ್ತು. 9 ಗಂಟೆ ಪ್ರಕರಣದಲ್ಲಿ ಭರತ್ ರೆಡ್ಡಿನ ಆ ಗನ್ಮ್ಯಾನ್ ಜೊತೆಲಿ ಇಷ್ಟೊತ್ತಿಗಾಗಲೇ ಅರೆಸ್ಟ್ ಮಾಡಬೇಕಾಗಿತ್ತು. 10 ದಿನ ಆಯಿತು, 10 days ಆಯಿತು. ಸೊ ಹಾಗಾಗಿ ಇವತ್ತು ಪೊಲೀಸ್ ಅಂದರೆ CID ಇವರು ಏನು ಬೇರೆ ಅಲ್ಲ, ಬ್ಯಾನರ್ ಮಾತ್ರ ಚೇಂಜ್ ಅಷ್ಟೇ. ಇದರಲ್ಲಿ ಇಷ್ಟೊತ್ತಿಗೆ CIDಗೆ ಅವ್ರು ನಿನ್ನೆ ಕೊಟ್ಟಿದ್ದಾರೆ. ಟೋಟಲ್ ಮೀಡಿಯಾ ಮೂಲಕ ನಾವು ಪ್ರತಿಯೊಂದು ಹೇಳ್ತಾ ಇರೋದನ್ನ ವಿತ್ ವಿಡಿಯೋ ಎವಿಡೆನ್ಸ್ ಪ್ರೂಫು ನಾವು ಬರ್ತಾನೇ ಇದ್ದೀವಿ. ಆದರೂ ಕೂಡ ಇಷ್ಟು ಸಾಕ್ಷಿಗಳ ಕಣ್ಮುಂದೆ ಇದ್ದು ಕೂಡ ಈ ಕ್ಷಣದವರೆಗೂ ಕೂಡ ಅವರು ಬಂಧನ ಮಾಡಲಿಲ್ಲ ಅನ್ನೋದು ವಿಪರ್ಯಾಸ. ಸೊ ಹಾಗಾಗಿ ಇದು CBIಗೆ ಬಯಸಿದ್ರೆ ಮಾತ್ರ ಇದರಲ್ಲಿ ನ್ಯಾಯ ಸಿಗುತ್ತೆ. ಅಥವಾ ನಾವು CBI ಮೇಲೆ ನಮಗೆ ವಿಶ್ವಾಸ ಇಲ್ಲ ಅನ್ನೋಂಥ ಒಂದು ಪದ ಬಳಸ್ತಾ ಇರೋ ಕಾರಣ ಈಗಾಗಲೇ ಕೋರ್ ಕಮಿಟಿ ನಿರ್ಣಯ CBI ಇನ್ವೆಸ್ಟಿಗೇಷನ್ ಮತ್ತು ಸಿಂಗಲ್ ಒಂದು ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಮೂಲಕ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋಂಥದ್ದನ್ನು ಈಗಾಗಲೇ ನಾವು ಕೇಳಿದ್ವಿ. ಐದೈದು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಅಥವಾ CBI. ಸೊ ಅದನ್ನ ಮಾಡೋದನ್ನ ಬಿಟ್ಟು ಸುಮ್ಮನೆ ಕಾಲಯಾಪನೆ ಮಾಡ್ತಾ ಇರ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು
ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.